ಆಯಮ್ಮ ಹಂಗೆ ನಮ್ಮನ್ನು ಕಾಪಾಡ್ತಾ ಇದ್ದಾಳೆ. ನಾನು ಹೇಳೋದಾದ್ರೆ ನನ್ನೇ ಕಾಪಾಡಿರೋದ್ರಿಂದ 2-3 ಸರಿ ನಾನು ಸಾಯ್ಬೇಕಾಗಿತ್ತು, ಆದ್ರೂ ನನ್ನ ಆಯಮ್ಮ ಉಳಿಸ್ಕೊಂಡವಳೆ. ಅದಕ್ಕೋಸ್ಕರ ನಾನು ಈ ಜನಗಳನ್ನೆಲ್ಲ ಕಟ್ಕೊಂಡು ಈ ಜಾತ್ರೆ ದೀಪೋತ್ಸವ ಯಾವುದೇ ಒಂದಾಗ್ಲಿ ದೇವ್ರ ಕಾರ್ಯನ ನಾವೆಲ್ಲ ಮುಂದೆ ನಿಂತ್ಕೊಂಡು ನಾವು ಮಾಡ್ತಾ ಇದ್ದೀವಿ. ದೀಪೋತ್ಸವ ಲಕ್ಷ ದೀಪೋತ್ಸವ ಗ್ರಾಮದಲ್ಲಿ ತರೂರು ಪಂಚಾಯತಿಗೆ ಸೇರಿದಂತ ತರೂರು ಶುದ್ಧ ಏಳಹಳ್ಳಿ ಗ್ರಾಮಕ್ಕೆ ಸೇರಿದಂತ ಶಕ್ತಿ ದೇವತೆಗಳು 2 ದುರ್ಗಮ್ಮ ಮಾರಮ್ಮ 2 ನಮ್ಮೂರಿನಲ್ಲಿ 5 ವರ್ಷಕ್ಕೊಂದ್ಸತಿ ದುರ್ಗಮ್ಮ 3 ವರ್ಷಕ್ಕೊಂದ್ಸತಿ ಮಾರಮ್ಮನ ಜಾತ್ರೆ ಮಾಡ್ತೀವಿ. ಇದು ಸುತ್ತ ಏಳಹಳ್ಳಿಗೆ ಸೇರಿದಂತ ಶಕ್ತಿ ದೇವರು. ಇದು ಎಲ್ಲಾ ಸಾರ್ವಜನಿಕರಿಗೂ ಸೇರಿದ್ದು. ಎಲ್ಲರೂ ಕೂಡ ಈ ಜಾತ್ರೆಗಳಲ್ಲಿ ಸಾಮೂಹಿಕವಾಗಿ ಇದು ಕಾರ್ತಿಕ್ ಮಾಸದಾಗೆ ಒಂದು ಕಾರ್ತಿಕೋತ್ಸವ, ದೀಪೋತ್ಸವ, ಲಕ್ಷ ದೀಪೋತ್ಸವ ಇವನ್ನೆಲ್ಲ ಯಾವುದೇ ರೀತಿ ತೊಂದರೆ ತಕರಾರಿಲ್ಲದೆ ವಿಜೃಂಭಣೆಯಿಂದ ತರೂರನ್ನ ನಡೆಸ್ತಾ ಇದ್ದೀವಿ. ನಾವು ಉಮೇಶ್ ಅಂತ ಹೇಳಿ, ಇದು ದೀಪೋತ್ಸವನ 1997ರಲ್ಲಿ ನಮ್ಮ ಸ್ನೇಹಿತ ದಿನೇಶ್ ಅವರು 101 ದೀಪಗಳನ್ನ ಇಲ್ಲಿ ಹಚ್ಚಿ ಸ್ಟಾರ್ಟ್ ಮಾಡಿದ್ರು. ಅನಿವಾರ್ಯ ಕಾರಣಗಳಿಂದ ಅದನ್ನ ಮುಂದಿನ ಸಾರಥ್ಯವನ್ನು ನಾವು ವಹಿಸ್ಕೊಳ್ಬೇಕಾಗಿ ಬಂತು. ಅವತ್ತಿಂದ ಇನ್ನು 2 ವರ್ಷ ಕಳೆದ್ರೆ 30 ವರ್ಷ ಆಗುತ್ತೆ. ಇಷ್ಟು ದಿವಸದಿಂದ ದಿನೇ ಅಭಿವೃದ್ಧಿ ಹೊಂದ್ಕೊಂಡು ಬಹಳ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇದೆ. ಇದಕ್ಕೆ ನಮ್ಮೂರಿನ ಎಲ್ಲ ಹಿರಿಯರು ತುಂಬಾ ಸಹಕಾರ ಕೊಡ್ತಾರೆ. ಹುಡುಗರ ತರ ಓಡಾಡ್ತಾರೆ ಏನಾದ್ರು ಒಂದು ಕೆಲಸ ಮಾಡ್ಬೇಕು ಅಂದ್ರೆ. ಇನ್ನ ನಮ್ಮ ವಯಸ್ಸಿನವರು, ನಮ್ಗಿಂತ ಚಿಕ್ಕವರು ಸಹ ಎಲ್ಲ ಶ್ರದ್ಧೆಯಿಂದ ಮಾಡ್ತಾರೆ. ಇದು ಏಳಹಳ್ಳಿಗೆ ಸೇರಿದ ಗ್ರಾಮ ದೇವತೆ. ಇದು ಶಾಂತ ಸ್ವರೂಪಿಣಿ. ಇದು ಉಗ್ರ ಸ್ವರೂಪ ಅಲ್ಲ. ಇಲ್ಲಿಗೆ ಬೇಡ್ಕೊಂಡ್ ಬಂದರೆ ಯಾವುದೇ ರೀತಿಯ ಕಷ್ಟಗಳು ಇಲ್ದಂಗೆ ಬೇಡ್ದು ಹೊರಗಳನ್ನು ಕೊಟ್ಕೊಂಡ್ ಬರ್ತಾ ಇದೆ ಆ ತಾಯಿ. ಹಂಗಾಗಿ ನಾವು ಯಾವ ಏಳಹಳ್ಳಿಯವರು ಎಲ್ಲ ಸೇರ್ಕೊಂಡ್ಬಿಟ್ಟು ನಮ್ಮೂನವರು ಎಲ್ಲ ಸೇರ್ಕೊಂಡು ಎಲ್ಲ ಏನು ತೊಂದರೆ ತಕರಾರು ಏನು ಇಲ್ದೇನೆ ಬಹಳ ಸಾಥ್ ಕೊಟ್ಕೊಂಡು ಬಹಳ ವಿಜೃಂಭಣೆಯಿಂದ ಮಾಡೋದಕ್ಕೆ ನಮ್ಮೂರಿನ ಗೌಡ್ರು ಇರ್ಬೋದು, ಯಜಮಾನ್ರು ಇರ್ಬೋದು, ಮುಖಂಡರುಗಳು ಇರ್ಬೋದು, ನಮ್ಮ ದೇವಸ್ಥಾನದ ಕೈವಾಡದವ್ರು ಇರ್ಬೋದು, ನಮ್ಮ ಸ್ನೇಹಿತರುಗಳು ಇರ್ಬೋದು, ಪೂಜಾರರು ಇರ್ಬೋದು, ಎಲ್ಲರೂ ಬಹಳ ಶ್ರಮ ಪಡ್ತಾರೆ ಇದಕ್ಕೋಸ್ಕರನ. ಇನ್ನ ದಾನಿಗಳು, ಸೇವಾಕರ್ತರು ಸ್ವಇಚ್ಛೆಯಿಂದ ಬಂದು ಅವರು ಕೈಲಾದ ಕೈಂಕರ್ಯಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಯಾಕೆಂದ್ರೆ ಒಬ್ಬರಿಂದ ಆಗೋ ಕೆಲಸ ಅಲ್ಲ. ಇಷ್ಟೊಂದು ವಿಜೃಂಭಣೆಯಿಂದ ನಡಿಬೇಕು ಅಂತಂದ್ರೆ ಬಹಳ ಸೇವಾಕರ್ತರು ಸೇವಾ ಮನೋಭಾವ ಬಹಳ ಇದೆ. ಯಾರು ಏನು ಇಲ್ಲ ಅನ್ನೋದಿಲ್ಲ. ಇದಕ್ಕೋಸ್ಕರನ ತಾವೇ ಬಂದು ಅವ್ರವ್ರ ಕಾರ್ಯಗಳನ್ನ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ಏನೋ ನಮ್ದು ಅತಿ ಅಲ್ಪ, ನಾವು ಸ್ವಲ್ಪ ಮುಂದೆ ನಿಂತ್ಕೊಂಡು ಅದನ್ನ ವ್ಯವಸ್ಥೆ ನೋಡ್ಕೊಂತಿದೀವಿ ಅಷ್ಟೇ. ಇದರಿಂದ ತುಂಬಾ ಜನಕ್ಕೆ ಅನುಕೂಲ ಆಗಿದೆ. ಬೇಡ್ಕೊಂಡ್ಬಂದವ್ರಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಮ್ಮ. ಹಿಂಗೆ ಮುಂದಕ್ಕೆ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಆಶಯ. ಇನ್ನೂ ನಡ್ಸ್ಕೊಂಡು ಶಕ್ತಿ ಕೊಡ್ಲಿ. ಇನ್ನ ನಮ್ಮೂರಿನ ಯುವ ಪೀಳಿಗೆ ಈ ನಮ್ಮ ಸಂಸ್ಕೃತಿ ಇದನ್ನೆಲ್ಲ ಉಳಿಸ್ಕೊಂಡು ಹೋಗಕ್ಕೆ ಅವರು ಮುಂದೆ ಬರ್ಬೇಕು. ನಮ್ಗಿನ್ನ ಹಿರಿಯರ ಕಾಲಮಾನದವರು ಹಾಕ್ಕೊಟ್ಟಲ್ ದಾರಿಯಲ್ಲಿ ನಾವು ನಡೆದಿದೀವಿ. ಮುಂದಿನ ಪೀಳಿಗೆ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ತರೂರು ಗ್ರಾಮ ಪಂಚಾಯಿತಿ ತರೂರು ಗ್ರಾಮದ ತಾಳಪ್ಪ ಅಂತ ಈ ದುರ್ಗಮ್ಮನ ದೇವಸ್ಥಾನ ಮತ್ತು ಮಾರಮ್ಮನ ದೇವಸ್ಥಾನ 2 ಜಾತ್ರೆನ 3 ವರ್ಷಕ್ಕೊಂದ್ಸರಿ 5 ವರ್ಷಕ್ಕೊಂದ್ಸರಿ ಏಳಹಳ್ಳಿ ಆಮೇಲೆ ತರೂರು ಗ್ರಾಮ ಇದರಲ್ಲಿ ಏನಪ್ಪಾ ಅಂದ್ರೆ ಜಾತ್ರೆ ಮಾಡ್ಬೇಕಾದ್ರೆ ನಾವು ಏಳಹಳ್ಳಿಗಿರೋ ಗೌಡ್ರುಗಳು, ಬಣಗಾರಗಳು ಎಲ್ಲರೂ ಸೇರಿ ನಮ್ಮೂರಿನ ಎಲ್ಲಾ ಜನತೆನೂ ಯಾವ ಒಂದು ವಿರೋಧನೂ ಇಲ್ದಲೆ ಒಟ್ಟುಗೂಡಿ ಒಳ್ಳೆ ಚೆನ್ನಾಗಿ ದೇವ ಪೂಜೆ ಮಾಡ್ತಾ ಇದ್ದೀವಿ. ಆ ಅಮ್ಮ ಹಂಗೆ ನಮ್ಮನ್ನ
ಕಾಪಾಡ್ತಾ ಐತೆ. ಇದೇ ತರ ದೀಪೋತ್ಸವ ಇದು ಎಲ್ಲನಕ್ಕೂ ಜನಗಳೆಲ್ಲ ಸಹಕಾರ ಮಾಡಿ ಬಹಳ ವಿಜೃಂಭಣೆಯಿಂದ ನಡೀತಿದೆ. ಇದನ್ನ ಇನ್ನೂ ವಿಜೃಂಭಣೆಯಿಂದ ಮಾಡ್ಬೇಕು ಅಂತ ಹೇಳಿ ನಮ್ಮ ಗ್ರಾಮಸ್ಥರ ಒಂದು ಬೇಡಿಕೆ ಇದೆ. ಮುಂದೆ ಹಿಂಗೆ ಹೋಗ್ತಾ ಇದನ್ನ ಚೆನ್ನಾಗಿ ಮಾಡಿಕೊಂಡು ನಾಯಮ್ಮ ಹಂಗೆ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ನಾನು ಹೇಳೋದಾದ್ರೆ ನನ್ನೇ ಕಾಪಾಡಿರೋದ್ರಿಂದ 2-3 ಸರಿ ನಾನು ಸಾಯ್ಬೇಕಾಗಿತ್ತು, ಆದ್ರೂ ನನ್ನ ಉಳಿಸ್ಕೊಂಡವಳೆ. ಅದಕ್ಕೋಸ್ಕರ ನಾನು ಈ ಜನಗಳನ್ನೆಲ್ಲ ಕಟ್ಕೊಂಡು ಈ ಜಾತ್ರೆ ದೀಪೋತ್ಸವ ಯಾವುದೇ ಒಂದಾಗ್ಲಿ ದೇವ್ರ ಕಾರ್ಯನ ನಾವೆಲ್ಲ ಮುಂದೆ ನಿಂತ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಶ್ರೀ ದುರ್ಗಮ್ಮ ದೇವಿಯ ಕಾರ್ತಿಕ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇವತ್ತು ಸಿರಾ ತಾಲೂಕಿನ ತೊರೂರು ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಧಾರ್ಮಿಕ ವಿಧಿವಿಧಾನಗಳಿಂದ ಹಲವಾರು ಇವತ್ತು ವಾದ್ಯಗಳೊಂದಿಗೆ ಇವತ್ತು ಪ್ರಾರಂಭ ಆಗಿದೆ. ಈ ಒಂದು ದುರ್ಗಮ್ಮ ದೇವಿಯ ಲಕ್ಷ ದೀಪೋತ್ಸವದ ಪ್ರಾರಂಭೋತ್ಸವಕ್ಕೆ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಕಾರದ ಬಸವೇಶ್ವರ ಮಹಾಸ್ವಾಮಿಗಳು ಇವತ್ತು ಆಗಮಿಸಿ ಈಗ ತಾನೇ ಆ ಲಕ್ಷ ದೀಪೋತ್ಸವವನ್ನು ಬೆಳಗೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಊರಿನ ಲಕ್ಷ ದೀಪಗಳನ್ನು ಬೆಳಗಿಸುವುದರ ಮುಖಾಂತರ ಒಂದು ಆರಾಧನೆ ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಇವತ್ತು ನಡೆಯುತ್ತಿದೆ. ಈ ಗ್ರಾಮದಲ್ಲಿ ಬಹಳ ದೊಡ್ಡ ಗ್ರಾಮ ಆಗಿದ್ರೂ ಕೂಡ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನವಾಗಿದ್ದರೂ ಕೂಡ ಈ ಗ್ರಾಮದಲ್ಲಿ ಬಹಳ ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಡೆಸಿಕೊಂಡು ಬಂದಿದ್ದಾರೆ. ಇದು ಕೂಡ ಹಲವಾರು ಇವತ್ತು ಜಾತಿ ಸಮುದಾಯಗಳು ಹಲವಾರು ಪಕ್ಷಗಳು ಎಲ್ಲವೂ ಕೂಡ ಇದ್ರೂ ಕೂಡ ಇಡೀ ಗ್ರಾಮ ಇವತ್ತು ಒಗ್ಗಟ್ಟಿನಿಂದ ಐಕ್ಯಮತ್ಯದಿಂದ ಶ್ರೀ ದುರ್ಗಮ್ಮ ದೇವಿಯ ಈ ಒಂದು ಕಾರ್ತಿಕ ಲಕ್ಷ ಮಹೋತ್ಸವ ದೀಪವನ್ನು ಇವತ್ತು ಎಲ್ಲರೂ ಕೂಡ ಬಹಳಷ್ಟು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದ್ದಾರೆ. ನಿಜ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲ ಹಳ್ಳಿಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಗೊಳಿಸಿದ್ದಾರೆ. ಶ್ರೀ ದುರ್ಗಮ್ಮ ದೇವಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಊರಿಗೂ ಕೂಡ ಇವತ್ತು ಸಮೃದ್ಧವಾಗಿ ಉಂಟು ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ನೂತನ ಸನ್ವಿಷನ್ ಆಪ್ಟಿಕಲ್ಸ್, ನಿಮ್ಮ ತಪಾಸಣೆ ನಮ್ಮ ಆದ್ಯತೆ, ನಮ್ಮ ಸೇವೆಗಳು. ಬ್ಲೂಟೂತ್ ಮಾದರಿಯ ಕನ್ನಡಕ ವಿತರಣೆ, 1 ವರ್ಷ ಫ್ರೀ ವಾರಂಟಿ. ತಪಾಸಣೆ ಆದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ. ಬ್ಲೂಟೂತ್ ಕನ್ನಡಕದಲ್ಲಿ ಫೋನಲ್ಲೂ ಮಾತನಾಡಬಹುದು. ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ.